ವ್ಯಾಪಾರಕ್ಕೂ ತಟ್ಟಿದ ಯುದ್ಧದ ಬಿಸಿ. ಸಪ್ಲೈ ಇಲ್ಲ, ಇರೋ ಸ್ಟಾಕ್ ವ್ಯಾಪಾರವೂ ಆಗ್ತಿಲ್ಲ. 15% ಇಳಿಕೆ ಕಂಡ ಎಣ್ಣೆ ವ್ಯಾಪಾರ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ರಾಜ್ಯದೊಳಗೂ ಒಂದೊಂದೇ ಸಮಸ್ಯೆಯನ್ನ ಹೆಚ್ಚು ಮಾಡುವ ಮೂಲಕ ಜನಸಾಮಾನ್ಯನ ಮೇಲೆ ಪರಿಣಾಮ ಬೀರುವಂತೆ ಮಾಡ್ತಿದೆ. ಯುದ್ಧ ಆರಂಭವಾದ ದಿನದಿಂದಲೂ ಒಂದಲ್ಲ ಒಂದು ವಲಯ ಸಂಕಷ್ಟ ಎದುರಿಸುತ್ತಲೇ ಇದ್ದು, ಈಗ ಸಾಮಾನ್ಯನ ಮೇಲೆ ಮತ್ತೊಂದು ಹೊರೆ ಹೆಚ್ಚಾಗುವ ಜೊತೆಗೆ ವ್ಯಾಪಾರಿಗಳು ಕೂಡ ಸಂಕಷ್ಟ ಎದುರಿಸುವಂತಾಗಿದೆ. ಹೌದು, ಈಗ ಸಂಕಷ್ಟ ಎದುರಾಗಿರೋದು ಅಡುಗೆ ಎಣ್ಣೆಯಿಂದ. ಕಳೆದ ಕೆಲ ದಿನಗಳಿಂದ ಸದ್ದಿಲ್ಲದೆ ಅಡುಗೆ ಎಣ್ಣೆ ದರ ನಿಧಾನಕ್ಕೆ ಏರಿಕೆಯಾಗುವ ಮೂಲಕ ಜನಸಾಮಾನ್ಯರ ಜೇಬಿಗೆ ಗೊತ್ತೇ ಆಗದಂತೆ ಕತ್ತರಿ ಹಾಕಲು ಆರಂಭಿಸಿದೆ. ಎಲ್ಲಾ ರೀತಿಯ ಅಡುಗೆ ಎಣ್ಣೆ ದರದಲ್ಲಿ ನಿತ್ಯ ಬದಲಾವಣೆ ಆಗುತ್ತಲೇ ಇದೆ. ಕಳೆದ ಒಂದು ವಾರದಿಂದಂತೂ ನಿತ್ಯ 1-2 ರೂಪಾಯಿ ಏರಿಕೆ ಕಾಣುತ್ತಲೇ ಇದೆ. ಪರಿಣಾಮ ದರ ಏರಿಕೆ ಬಿಸಿ ಸಾಮಾನ್ಯರಿಗೆ ತಟ್ಟಲು ಶುರುವಾಗಿದೆ. ರಷ್ಯಾದಿಂದ ಹೆಚ್ಚಾಗಿ ಭಾರತಕ್ಕೆ ಸೂರ್ಯಕಾಂತಿ ಎಣ್ಣೆ ಸರಬರಾಜು ಮಾಡಲಾಗುತ್ತೆ. ಯುದ್ಧದ ಪರಿಣಾಮ ಹಡಗುಗಳ ಸಂಚಾರಕ್ಕೆ ಉಂಟಾಗುತ್ತಿರುವ ಅಡಚಣೆ ಸದ್ಯ ದರ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ಇರುವ ಸ್ಟಾಕ್ ಏನಾದ್ರೂ ಖಾಲಿ ಮಾಡೋಣ ಅಂದ್ರೆ ಅದಕ್ಕೂ ಈಗ ವಾರ್ ಎಫೆಕ್ಟ್ ತಟ್ಟಿದೆ. ಕಾರಣ ನಗರ ಸೇರಿದಂತೆ ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಬಹುತೇಕ ಹೋಟೆಲ್ ಮೆನ್ಯೂ ಕಟ್ ಮಾಡಿವೆ. ಪರಿಣಾಮ ಹೋಟೆಲ್ಗಳಿಂದ ಖರೀದಿಯಾಗುತ್ತಿದ್ದ ಅಡುಗೆ ಎಣ್ಣೆ ಖರೀದಿ ಭಾರಿ ಇಳಿಕೆಯಾದ ಪರಿಣಾಮ ಸ್ಟಾಕ್ ಖಾಲಿ ಮಾಡೋಕೆ ಹೋಲ್ಸೇಲ್ ವ್ಯಾಪಾರಿಗಳು ಹರಸಾಹಸ ಪಡುವಂತಾಗಿದೆ. ಸದ್ಯ ಹೋಟೆಲ್ಗಳ ಖರೀದಿ ಸುಮಾರು 15% ಇಳಿಕೆಯಾಗಿದ್ದು, ಅಡುಗೆ ಎಣ್ಣೆ ವ್ಯಾಪಾರಕ್ಕೂ ದೊಡ್ಡ ಬಿಸಿ ತಟ್ಟುವಂತಾಗಿದೆ. ಒಂದೊಂದೇ ವಲಯಗಳು ಯುದ್ಧಕ್ಕೆ ಎಫೆಕ್ಟ್ ಎದುರಿಸುವಂತಾಗಿದ್ದು, ಮುಂದೆ ಇನ್ನೇನ್ ಕಾದಿದೆಯೋ ಎನ್ನುವಂತಾಗಿದೆ.